ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು 500 ಗ್ರಾಮ್ಸ್ ಚಿಕನ್, ಇಲ್ಲಿ 5 ಬಂಚ್ 5 ಕಟ್ ನಾನು ಮೇಥಿ ಸೊಪ್ಪು ಮೆಂತ್ಯ ಸೊಪ್ಪು ತಗೊಂಡಿದ್ದೇನೆ. ಇದರ ಬರೀ ಲೀಫ್ ಯೂಸ್ ಮಾಡಬೇಕು. 5 ಟೇಬಲ್ ಸ್ಪೂನ್ ಅಷ್ಟು ಗೀ ತುಪ್ಪ ಅಥವಾ ಬೆಣ್ಣೆ ಬಟರ್ ಸಹ ಯೂಸ್ ಮಾಡ್ಬೋದು. ಇಲ್ಲಿ 2 ಮೀಡಿಯಂ ಸೈಜ್ ಟೊಮ್ಯಾಟೊ, 3 ಮೀಡಿಯಂ ಸೈಜ್ ಆನಿಯನ್ ಈರುಳ್ಳಿ, 6ರಿಂದ 7 ಗ್ರೀನ್ ಚಿಲ್ಲಿ ಹಸಿಮೆಣಸು, ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಯೂಸ್ ಮಾಡ್ಬೋದು. 1 ಇಂಚ್ ಜಿಂಜರ್ ಶುಂಠಿ, 15 ಗಾರ್ಲಿಕ್ ಬೆಳ್ಳುಳ್ಳಿ ಇದನ್ನು ಸಣ್ಣಕ್ಕೆ ಚಾಪ್ ಮಾಡಿ ಇಟ್ಕೊಂಡಿದ್ದೇನೆ. 1/2 ಟೀ ಸ್ಪೂನ್ ಜೀರಾ ಸೀಡ್ಸ್, 1 ಸಿನೆಮನ್ ಸ್ಟಿಕ್ ಚಕ್ಕೆ, 2 ಲವಂಗ ಕ್ಲೋಸ್, 2 ಕಾರ್ಡಮಮ್ ಗ್ರೀನ್ ಕಾರ್ಡಮಮ್, 1 ಸ್ಟಾರ್ ಎನಿಸ್, 1 ಬ್ಲ್ಯಾಕ್ ಕಾರ್ಡಮಮ್, 1/2 ಟೀ ಸ್ಪೂನ್ ಅಷ್ಟು ಗರಂ ಮಸಾಲಾ ಪೌಡರ್, 1.5 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಪೌಡರ್ ಕೊತ್ತಂಬರಿ ಪುಡಿ, 3/4 ಟೀ ಸ್ಪೂನ್ ಅಷ್ಟು ಜೀರಾ ಪೌಡರ್, 1/2 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಕರಿಮೆಣಸಿನ ಪುಡಿ, ಚಿಟಕೆಯಷ್ಟು ಟರ್ಮರಿಕ್ ಅರಸಿನ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ಪಾತ್ರೆ ಬಿಸಿಗೆ ಇಟ್ಟಿದ್ದೇನೆ. ಪಾತ್ರೆ ಬಿಸಿಯಾದ ನಂತರ ಗೀ ತುಪ್ಪ ಹಾಕೋಣ. ತುಪ್ಪ ಬಿಸಿಯಾದ ನಂತರ ಹೋಲ್ ಸ್ಪೈಸಸ್ ಹಾಕೋಣ. ಅದರ ಜೊತೆನೆ ಜೀರಾ ಸೀಡ್ಸ್ ಜೀರಿಗೆ ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಲೈಟ್ ಕಲರ್ ಚೇಂಜ್ ಆಗಲಿ. ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ. ಈಗ ನಾವು ಆನಿಯನ್ ಈರುಳ್ಳಿ ಹಾಕೋಣ. ಅದರ ಜೊತೆನೆ ಗ್ರೀನ್ ಚಿಲ್ಲಿ ಹಸಿಮೆಣಸು, ಸಾಲ್ಟ್ ಉಪ್ಪು ಹಾಕೋಣ. ಈಗ ನಾವು ಆನಿಯನ್ ಕಲರ್ ಚೇಂಜ್ ಆಗೋ ತನಕ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಒಳ್ಳೆ ರೀತಿ ಫ್ರೈ ಆಗಿದೆ. ಈಗ ನಾವು ಇದಕ್ಕೆ ತುಂಡು ಮಾಡಿ ಇಟ್ಕೊಂಡಂತ ಗಾರ್ಲಿಕ್ ಮತ್ತೆ ಜಿಂಜರ್ ಬೆಳ್ಳುಳ್ಳಿ ಮತ್ತೆ ಶುಂಠಿ ಹಾಕೋಣ. ಇದನ್ನು ನಾವು ಒಳ್ಳೆ ರೀತಿ ಫ್ರೈ ಮಾಡಬೇಕು, ಇದರ ಹಸಿ ವಾಸನೆ ರಾ ಸ್ಮೆಲ್ ಹೋಗೋ ತನಕ. ನೀವಿಲ್ಲಿ ನೋಡ್ಬೋದು ಆನಿಯನ್ ಜಿಂಜರ್ ಮತ್ತೆ ಗಾರ್ಲಿಕ್ ಒಳ್ಳೆ ರೀತಿ ಫ್ರೈ ಆಗಿದೆ. ಈ ರೀತಿ ಫ್ರೈ ಆಗಬೇಕು. ಈಗ ನಾವು ಇದಕ್ಕೆ ತುಂಡು ಮಾಡಿ ಇಟ್ಕೊಂಡಂತ ಟೊಮ್ಯಾಟೊ ಹಾಕೋಣ. ಈಗ ನಾವು ಟೊಮ್ಯಾಟೊವನ್ನು ಸಹ ಒಳ್ಳೆ ಫ್ರೈ ಮಾಡಬೇಕು. ಮೀಡಿಯಂ ಫ್ಲೇಮಲ್ಲಿ ಟೊಮ್ಯಾಟೊ ಮ್ಯಾಶ್ ಆಗಬೇಕು. ಟೊಮ್ಯಾಟೊ ಒಳ್ಳೆ ರೀತಿ ಸಾಫ್ಟ್ ಆಗಿದೆ, ಸಾಕು. ಈಗ ನಾವು ಕ್ಲೀನ್ ಮಾಡಿದ ಚಿಕನ್ ಅನ್ನು ಹಾಕೋಣ. ಈಗ ನಾವು ಮೀಡಿಯಂ ಟು ಹೈ ಫ್ಲೇಮ್ ಅಲ್ಲಿ ಚಿಕನ್ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನಾವು ಫ್ರೈ ಮಾಡಬೇಕು. ಈಗ ಇಲ್ಲಿ ಚಿಕನ್ ಅದು ಕಲರ್ ಚೇಂಜ್ ಆಗಿದೆ, ಸಾಕು. ಈಗ ನಾವು ಇಲ್ಲಿ ಉಳಿದಂತ ಎಲ್ಲ ಮಸಾಲವನ್ನು ಹಾಕೋಣ. ಇದನ್ನು ಒಂದು 30 ಸೆಕೆಂಡ್ ಮಸಾಲವನ್ನು ಚಿಕನ್ ಜೊತೆ ಫ್ರೈ ಮಾಡ್ಕೊಳ್ಳುವ. ಸಾಕು, ಇಲ್ಲಿ ಮಸಾಲ ಸಹ ಸ್ವಲ್ಪ ಫ್ರೈ ಆಗಿದೆ. ಈಗ ನಾವು ಫ್ಲೇಮ್ ಮೀಡಿಯಂ ಟು ಹೈ ಇಟ್ಕೊಂಡು 1/4 ಲೋಟೆಯಷ್ಟು ವಾಟರ್ ನೀರು ಹಾಕೋಣ. ಜಾಸ್ತಿ ಹಾಕೊಳ್ಬೇಡಿ. ಈಗ ನಾವು ಲಿಡ್ ಕ್ಲೋಸ್ ಮಾಡಿ ಇದನ್ನು 80 to 85% ಕುಕ್ ಆಗಲಿಕ್ಕೆ ಬಿಡುವ. ಈಗ ಇಲ್ಲಿ ಚಿಕನ್ 80 to 85% ಕುಕ್ ಆಗಿದೆ. ಈಗ ನಾವು ಕ್ಲೀನ್ ಮಾಡಿ ಕಟ್ ಮಾಡಿದ ಮೆಂತ್ಯ ಸೊಪ್ಪು ಹಾಕೋಣ. ಈಗ ನಮ್ಮ ನಿಧಾನಕ್ಕೆ ಒಳ್ಳೆ ರೀತಿ ಮಿಕ್ಸ್ ಮಾಡಿಕೊಳ್ಳುವ. ಈಗ ನಾವು ಫ್ಲೇಮ್ ಮೀಡಿಯಂ ಅಲ್ಲಿ ಇಟ್ಕೊಂಡು ಪುನಃ 7 to 8 ಮಿನಿಟ್ಸ್ ಇದನ್ನು ಕುಕ್ ಆಗಲಿಕ್ಕೆ ಬಿಡುವ. ಸೊ ಈಗ ಚಿಕನ್ ಮತ್ತೆ ಮೆಂತ್ಯ ಸೊಪ್ಪು ಒಳ್ಳೆ ರೀತಿ ಬೆಂದಿದೆ. ನಮ್ಮ ಮೇಥಿ ಚಿಕನ್ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ.
ಇದನ್ನು ನೀವು ಚಪಾತಿ ಜೊತೆ, ಪರೋಟ, ಅಕ್ಕಿ ರೊಟ್ಟಿ ಜೊತೆ, ಈವನ್ ಅನ್ನದ ಜೊತೆ ಸಹ ಸರ್ವ್ ಮಾಡ್ಬೋದು. ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಹೊಸೊಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.